ಮಗ ಮರ್ನ್ ಸ್ಟ್ಯಾಕ್ ಮಾಡೋ ಗುರು. ಆಂಡ್ರಾಯ್ಡ್ ಡೆವಲಪ್ಮೆಂಟ್ನಲ್ಲಿ ಕಾಂಪಿಟೇಷನ್ ಕಮ್ಮಿ. ಜಾವಾ ಸ್ಪ್ರಿಂಗ್ ಬೂಟ್ ಮಾಡು ಮಚ, ಎಲ್ಲ ಕಂಪ್ನೀಸ್ ಅದನ್ನೇ ಯೂಸ್ ಮಾಡೋದು. ಸೈಬರ್ ಸೆಕ್ಯೂರಿಟಿ ತುಂಬ ಬೂಮ್ನಲ್ಲಿದೆ ಕಣೋ. ಡೇಟಾ ಸೈನ್ಸ್ನಲ್ಲಿ ತುಂಬ ದುಡ್ಡಿದೆ ಗುರು. AI/ML ಮಾಡು ಮಚ, ಅದೇ ಫ್ಯೂಚರು. ಸೊ ವಾಟ್ ಯು ವಾಂಟ್ ಟು ಡೂ? ಏನು ಮಾಡಬೇಕು ಅಂದ್ಕೊಂಡಿದ್ದೀರ? ಇಷ್ಟೊಂದು ಕನ್ಫ್ಯೂಷನ್ ಇದೆ, ಎಲ್ಲರೂ ಒಂದೊಂದು ಹೇಳ್ತಾ ಇದ್ದಾರೆ. ಮರ್ನ್ ಸ್ಟ್ಯಾಕ್ ಮಾಡ್ಕೋ, AI ಮಾಡ್ಕೋ, ML ಮಾಡ್ಕೋ, ಬಟ್ ವಾಟ್ ಟು ಡೂ? ಏನು ಮಾಡಬೇಕು ಆ್ಯಕ್ಚುಲಿ ಅನ್ನೋದೇ ಐಡಿಯಾ ಇಲ್ಲ ಯಾರಿಗೂ, ರೈಟ್? ಸೊ ಏನು ಮಾಡಿದರೂ ಕೂಡ ಹಾಫ್ ಆಗ್ತಾ ಇದೆ. ಲೈಕ್ ಇವಾಗ ಅರ್ಧ ಮರ್ನ್ ಸ್ಟ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೇನು ರಿಯಾಕ್ಟ್ ಸ್ಟಾರ್ಟ್ ಮಾಡಬೇಕು, ಅಷ್ಟರಲ್ಲಿ ಇನ್ನೊಬ್ಬ ಬರ್ತಾನೆ ಹೇಳ್ತಾನೆ ಆ್ಯಂಡ್ರಾಯ್ಡ್ ಮಾಡ್ಕೋಗೋರು, ತುಂಬ ಕಾಂಪಿಟೇಷನ್ ಕಮ್ಮಿ ಇದೆ ಅಂತ. ಸೊ ಆ್ಯಂಡ್ರಾಯ್ಡ್ ಸ್ಟಾರ್ಟ್ ಮಾಡ್ತೀರಾ, ಆ್ಯಂಡ್ರಾಯ್ಡ್ನಲ್ಲಿ ಕಾಟ್ಲಿನ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತೀರಾ, ಸೆಂಟ್ರ್ನಲ್ಲಿ ಒಬ್ಬ ಬರ್ತಾನೆ ಕಾಟ್ಲಿನ್ ಜಾಸ್ತಿ ಯೂಸ್ ಆಗಲ್ಲ ಗುರು, ಜಾವಾ ಯೂಸ್ ಮಾಡ್ಕೋ ಅಂತ. ಸೊ ಇನ್ನೊಬ್ಬ ಬರ್ತಾರೆ ಹೇಳ್ತಾನೆ ಗುರು ಡೆಡಿಕೇಟೆಡ್ ಬೇಡ, ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೋ, ಲೈಕ್ ರಿಯಾಕ್ಟ್ ನೇಟಿವ್ ಅಥವಾ ಫ್ಲಟರ್ ಮಾಡ್ಕೋ ಅಂತ. ಸೊ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಓಕೆ, ಸೊ ಏನು ಮಾಡಬೇಕು, ಏನು ಬಿಡಬೇಕು, ಒಂದು ಐಡಿಯಾ ಸಿಗ್ತಾ ಇಲ್ಲ. ಸೊ ಬೇಸಿಕಲಿ ಏನು ಮಾಡಬೇಕು ನಾವು ಏನು ಗೊತ್ತಾಗ್ತಾ ಇಲ್ಲ, ರೈಟ್? ಅದನ್ನು ಹೇಳೋದಕ್ಕೇ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇರೋದು. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕು, ಯಾವ ಸ್ಟ್ಯಾಕ್ ಮಾಡಿಕೊಂಡ್ರೆ ಒಳ್ಳೆಯದು ನಿಮಗೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನನಗೆ ಪ್ರೊವೈಡ್ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಸಿಕಲಿ ನೋಡಿ, ಪ್ರತಿ ಒಂದು ಕೂಡ ಇವಾಗ ಪ್ರೆಸೆಂಟ್ಲಿ ಯೂಸ್ ಆಗ್ತಾ ಇದೆ. ಹೇಳ್ತಾರೆ PHP ಔಟ್ಡೇಟೆಡ್ ಇದೆ ಅಂತ. ನೋ, ಹಾಗೇನಿಲ್ಲ. PHP ಔಟ್ಡೇಟೆಡ್ ಏನಿಲ್ಲ. PHP ಯೂಸ್ ಆಗುತ್ತೆ ಇವಾಗಾದರೂ ಕೂಡ. ಎಷ್ಟೋ ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಕೂಡ PHP ಯೂಸ್ ಮಾಡ್ತಾರೆ. PHP ಔಟ್ಡೇಟೆಡ್ ಏನಿಲ್ಲ. ಓಕೆ, ಸೊ ಕಲಿಬೇಕು ಅನ್ನೋರಿದ್ರೆ ಕಲಿಬಹುದು, ಏನು ದೊಡ್ಡ ವಿಷಯ ಅಲ್ಲ, ರೈಟ್? ಸೊ ಅದ್ರ ಮೇಲೆ ನೀವು ಮಾಸ್ಟ್ರಿ ಮಾಡಿಕೊಂಡ್ರೆ ನಿಮಗೆ ಜಾಬ್ ಓಪನಿಂಗ್ಸ್ ಹೋಗ್ಬಿಟ್ಟು ಸರ್ಚ್ ಮಾಡಿ ಲಿಂಕ್ಡ್ಇನ್ನಲ್ಲಿ. PHPಗೂ ಕೂಡ ಹೈರಿಂಗ್ ಆಗುತ್ತೆ, ಆಗಲ್ಲ ಅಂತ ಹೇಳಿದವ್ರು ಯಾರು, ರೈಟ್? ಸೊ ಅದೇ ರೀತಿ ಜಾವಾ ಔಟ್ಡೇಟೆಡ್ ಅಂತಾರೆ. ಯಾರಿಗೂ ಹೇಳ್ತಾ ಇರೋದು ಜಾವಾ ಔಟ್ಡೇಟೆಡ್ ಅಂತ? ಜಾವಾನ ಯೂಸ್ ಮಾಡುವಷ್ಟು ಬೇರೆ ಯಾವುದು ಸ್ಟ್ಯಾಕ್ನ ಯೂಸ್ ಮಾಡಲ್ಲ. ಅದೇ ರೀತಿ ಮರ್ನ್ ಸ್ಟ್ಯಾಕ್ ಔಟ್ಡೇಟೆಡ್ ಆಗಿಬಿಟ್ಟಿದೆ. ಇವಾಗ Next.js ಯೂಸ್ ಮಾಡ್ತಾರೆ, ಚೆನ್ನಾಗಿ ಸಮಥಿಂಗ್. ಗುರು, ಏನಕ್ಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ನೀವು? ನೀವೇನು ಕಲಿತಾ ಇದ್ದೀರಲ್ಲ ಅದನ್ನು ಕಲಿತಾ ಹೋಗ್ಬೇಕಷ್ಟೇ. ಓಕೆ, ಸೊ ಆ್ಯಂಡ್ರಾಯ್ಡ್ ನೀವು ಕಾಟ್ಲಿನ್ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ಕಾಟ್ಲಿನ್ ಯೂಸ್ ಮಾಡ್ಕೊಂಬಿಟ್ಟು ಆ್ಯಂಡ್ರಾಯ್ಡ್ ಕಲ್ತ್ಕೊಳ್ಳಿ. ಆಮೇಲೆ ನೀವು ಜಾವಾ ಯೂಸ್ ಮಾಡ್ಕೊಂಡು ಕಲಿತಾ ಇದ್ದೀರಾ, ಅಫ್ಕೋರ್ಸ್ ಜಾವಾ ಯೂಸ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ನೀವು ಏನೇ ಕಲ್ತ್ಕೊಳ್ಳಿ ಅದರೊಳಗಡೆ ನಿಮ್ಮದು ಮಾಸ್ಟ್ರಿ ಆಗಬೇಕು, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳಿರಬೇಕು. ಓಕೆ, ರಿಯಲ್ ಲೈಫ್ ಪ್ರಾಜೆಕ್ಟ್ಸ್ಗಳಿರಬೇಕು. ಹಿಂಗಲ್ಲ ಯಾವುದೋ ಒಂದು ಪ್ರಾಜೆಕ್ಟ್ ಇದೆ, ಯಾವನೊಬ್ಬ ಮಾಡಿದ್ದ, ಅದನ್ನು ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡಿದಿರಾ, ಸಮಥಿಂಗ್ ಲೈಕ್ ದಟ್. ನೋ, ನಿಮ್ಮದೇ ಆದಂತಹ ಪ್ರಾಜೆಕ್ಟ್ಸ್ಗಳಿರಬೇಕು, ನಿಮ್ಮದೇ ಐಡಿಯಾ ಇರಬೇಕು. ಇದನ್ನು ಮಾಡಿದ್ರೆ ನಿಮ್ಗೊಂದು ಆಪರ್ಚುನಿಟೀಸ್ಗಳು ಓಪನ್ ಆಗ್ತವೆ. ಇದಲ್ಲ ದುಡ್ಡು ಯಾವುದ್ರಲ್ಲಿದೆ ಅದನ್ನು ಮಾಡಬೇಕು, ಅಥವಾ ಬೂಮ್ನಲ್ಲಿ ಯಾವುದಿದೆ ಅದನ್ನು ಮಾಡಬೇಕು. ನೋ, ಹಂಗೇನಿಲ್ಲ ಗುರು. ಯಾವ್ದು ಬೋರಿಂಗ್ ಇದೆಯಲ್ಲ ಅದನ್ನೂ ಮಾಡಿ, ಅವಾಗಲೂ ಕೂಡ ನಿಮ್ಗೆ ಜಾಬ್ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಿರಬೇಕು ಅಂದರೆ ಒಳ್ಳೆ ನಾಲೆಜ್ ಇರಬೇಕು. ನಾಲೆಜ್ನ ಬಿಲ್ಡ್ ಮಾಡ್ಕೊಳ್ಳಿ, 4-5 ಪ್ರಾಜೆಕ್ಟ್ಸ್ಗಳನ್ನ ಬಿಲ್ಡ್ ಮಾಡ್ಕೊಳ್ಳಿ, ರಿಯಲ್ ಲೈಫ್ ಪ್ರಾಜೆಕ್ಟ್ಸ್ಗಳನ್ನ ಬಿಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಹ್ಯಾಕಥಾನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಸ್ಕಿಲ್ ರಿಲೇಟೆಡ್ ಯಾವುದಾದ್ರೂ ಹ್ಯಾಕಥಾನ್ ನಡೀತಾ ಇದೆ ಅಂದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ನೆಟ್ವರ್ಕ್ ಬೆಳೆಯುತ್ತೆ. ಅಲ್ಲಿ ನೀವೇನು ಮಾಡ್ಬೋದು ಅಂದರೆ ಜಾಬ್ಸ್ಗಳನ್ನ ಸರ್ಚ್ ಮಾಡ್ಬೋದು. ಯಾವನೋ ಒಬ್ಬ ಹೇಳ್ತಾ ಇದ್ದಾನೆ ಅಂತ ನೀವು ಟೆಕ್ ಸ್ಟ್ಯಾಕ್ಸ್ಗಳನ್ನ ಚೂಸ್ ಮಾಡ್ಕೋಬಾರ್ದು. ಬೇಸಿಕಲಿ ನಿಮಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಟೆಕ್ ಸ್ಟ್ಯಾಕ್ನ ನೀವು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಪೈಥನ್ ಕಲ್ತಿದ್ದೀರಾ, ಪೈಥನ್ ಮುಖಾಂತರನೇ ನೀವು ವೆಬ್ಸೈಟ್ ಡೆವಲಪ್ಮೆಂಟ್ ಕಲಿಬೇಕು, ಅಫ್ಕೋರ್ಸ್ ಕಲ್ತ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಪೈಥನ್ ಕಲ್ತಿದ್ರೆ AI/ML ಮಾಡಬೇಕಾಗಿದೆ, ಅಫ್ಕೋರ್ಸ್ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, AI/ML ಮಾಡ್ಕೊತೀನಿ ಅಥವಾ ಡೇಟಾ ಸೈನ್ಸ್ ಮಾಡ್ಕೊಳ್ತೀನಿ, ಎನಿಥಿಂಗ್ ನಿಮ್ಮ ಇಂಟ್ರೆಸ್ಟ್ ಏನಿರುತ್ತಲ್ಲ ಅದನ್ನು ನೀವು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀವು ಯಾರೋ ಒಬ್ಬ ಹೇಳ್ತಾ ಇದ್ದಾನೆ ಇದನ್ನು ಮಾಡ್ಕೋ, ಇದರಲ್ಲಿ ಆಪರ್ಚುನಿಟೀಸ್ ಓಪನ್ ಇದ್ದಾವೆ, ಎಲ್ಲದರಲ್ಲೂ ಆಪರ್ಚುನಿಟೀಸ್ಗಳಿದ್ದಾವೆ. ನೀವು ಏನು ಮಾಡ್ಕೋಬೇಕು ಅಂದರೆ ಟೆಕ್ ಸ್ಟ್ಯಾಕ್ನ ಮಾಸ್ಟ್ರಿ ಮಾಡ್ಕೋಬೇಕಷ್ಟೆ. ಅದನ್ನು ಬಿಟ್ಬಿಟ್ಟು ಆಪರ್ಚುನಿಟೀಸ್ಗಳು ಎಲ್ಲಿದ್ದಾವೆ ಅದನ್ನು ಹುಡುಕ್ಬಿಟ್ಟು ಮಾಡ್ತೀನಿ ಅಂದರೆ ಡೈಲಿ ಒಬ್ಬನು ಬರ್ತಾನೆ, ಡೈಲಿ ಒಂದು ಹೇಳ್ತಾನೆ. ಓಕೆ, ಸೊ ಇದನ್ನು ಮಾಡ್ಕೊಳ್ಳಿ, ಇದು ಚೆನ್ನಾಗಿದೆ ಅಂತ. ಓಕೆ, ಸೊ ಹಿಂಗಾಯಿತು ಅಂತಂದರೆ ನೀವು ಏನೂ ಕಲಿಯೋದೇ ಇಲ್ಲ, ಯು ವಿಲ್ ಸ್ಟಾಪ್ ಲರ್ನಿಂಗ್. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಡೋಂಟ್ ರನ್ ಬಿಹೈಂಡ್ ದ ವರ್ಡ್ಸ್ ಆಫ್ ಅದರ್ಸ್. ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅಲ್ಲ ಅದನ್ನು ಕಲ್ತ್ಕೊಳ್ಳಿ. ಓಕೆ, ಅದರಲ್ಲಿ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಕೊಳ್ಳಿ. ಆ ಪ್ರಾಜೆಕ್ಟ್ಸ್ಗಳನ್ನ ನೀವು ಲಿಂಕ್ಡ್ಇನ್ನಲ್ಲಿ ಏನು ಮಾಡಿ ಅಂತಂದರೆ ಶೋ ಆಫ್ ಮಾಡ್ಕೊಳ್ಳಿ. ಓಕೆ, ಸೊ ಶೋ ಆಫ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಸ್ ಅ ಬಿಗಿನರ್. ಓಕೆ, ಸೊ ಅದಾದಮೇಲೆ ಗಿಟಬ್ ಲಿಂಕ್ಸ್ಗಳನ್ನು ಎಲ್ಲ ಟ್ವಿಟರ್ನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿ. ಅದಾದಮೇಲೆ ನಿಮ್ಮ ರೆಸ್ಯೂಮೇನಲ್ಲೂ ಕೂಡ ಏನು ಮಾಡ್ಕೊಳ್ಳಿ ಅಂದರೆ ಗಿಟಬ್ ಲಿಂಕ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಜಾಬ್ಸ್ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ, ಒಳ್ಳೆ ಒಂದು ಸಾಫ್ಟ್ವೇರ್ ಡೆವಲಪರ್ ಆಗಿ ಕನ್ವರ್ಟ್ ಆಗೋದಕ್ಕೆ. ಓಕೆ, ಯಾವುದೇ ಟೆಕ್ ಸ್ಟ್ಯಾಕ್ ಮಾಡಿಕೊಂಡ್ರು ಪ್ರಾಜೆಕ್ಟ್ಸ್ ಕಂಪಲ್ಸರಿ. ಪ್ರಾಜೆಕ್ಟ್ಸ್ನ ನೀವು ಮಾಡಲೇಬೇಕು. ಪ್ರಾಜೆಕ್ಟ್ಸ್ ಇಲ್ಲ ಅಂತಂದರೆ ಯು ಕಾಂಟ್ ಗೆಟ್ ಎನಿ ಜಾಬ್ಸ್. ಓಕೆ, ಸೊ ದ್ಯಾಟ್ಸ್ ಇಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನೌ. ಓಕೆ, ಸೊ ಯಾವುದು ಟೆಕ್ ಸ್ಟ್ಯಾಕ್ ಫೇಮಸ್ ಇದೆ ಅಥವಾ ಬೂಮ್ನಲ್ಲಿದೆ, ದುಡ್ಡು ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಟೆಕ್ ಸ್ಟ್ಯಾಕ್ಸ್ಗಳನ್ನ ಚೂಸ್ ಮಾಡ್ಕೋಬೇಡಿ.
ನಿಮಗೆ ಎದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಆ ಟೆಕ್ ಸ್ಟ್ಯಾಕ್ನ ಚೂಸ್ ಮಾಡಿಕೊಂಡು ಅದ್ರ ಮೇಲೆ ಪ್ರಾಜೆಕ್ಟ್ಸ್ಗಳನ್ನ ಬಿಲ್ಡ್ ಮಾಡಿ. ಆದರೆ ನನ್ನನ್ನು ಕೇಳಿದ್ರೆ ಆ್ಯಸ್ ಅ ಬಿಗಿನರ್ ನಾವೇನು ಸ್ಟಾರ್ಟ್ ಮಾಡಬೇಕು ಅಂತ, ಆ್ಯಸ್ ಅ ಬಿಗಿನರ್ ನಿಮ್ಗೆ ಏನೂ ಬರ್ತಾ ಇಲ್ಲ ಅಂದರೆ ಸ್ಟಾರ್ಟ್ ವಿತ್ ವೆಬ್ಸೈಟ್ ಡೆವಲಪ್ಮೆಂಟ್. ಎಲ್ಲರೂ ಮಾಡೋದು ಅದನ್ನೇ. ಇದು ಒಂಥರ ಓಲ್ಡ್ ಟ್ರೆಡಿಷನ್ ಆಗಿಬಿಟ್ಟಿದೆ. ಇಲ್ಲ ಗುರು ನಾ ಏನೋ ಒಂದು ಹೊಸದನ್ನು ಟ್ರೈ ಮಾಡ್ತೀನಿ, ಅಫ್ಕೋರ್ಸ್ ನಿಮ್ಗೆ ನಾಲೆಜ್ ಇದೆ ಅಂದರೆ ಟ್ರೈ ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಏನಾಗುತ್ತೆ ಅಂದರೆ ಒಬ್ಬ ಎಂಟ್ರಿ ಲೆವೆಲ್ ಇದ್ದಾನೆ ಅಂತಂದರೆ ಅವನಿಗೆ ಸ್ವಲ್ಪ ನಾಲೆಜ್ ಇರಲ್ಲ, ರೈಟ್? ಸೊ ವೆಬ್ಸೈಟ್ ಡೆವಲಪ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ರೆ ಹಿ ವಿಲ್ ಕಮ್ ಟು ನೋ ಹೌ ಸಾಫ್ಟ್ವೇರ್ ವರ್ಕ್. ಓಕೆ, ಸೊ ಒಂದು ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಕೋಡ್ ಮಾಡಿದಾಗ ಅವ್ನು ಕರೆಕ್ಟಾಗಿ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ಓಕೆ, HTML CSS ತುಂಬ ಈಸಿ ಕಲ್ತ್ಕೊಳ್ಳೋದಕ್ಕೆ. ಅದರಲ್ಲಿ ಸ್ವಲ್ಪ ಜಾವಾಸ್ಕ್ರಿಪ್ಟ್ ಹಾಕ್ಬಿಟ್ರೆ ವಿಲ್ ಕಮ್ ಟು ನೋ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಓಕೆ, ಸೊ ಈ ರೀತಿ ಸಾಫ್ಟ್ವೇರ್ಸ್ಗಳನ್ನ ಡೆವಲಪ್ ಮಾಡ್ತಾರೆ. ಓಕೆ, ಇವೆಂಟ್ ಹ್ಯಾಂಡ್ಲಿಂಗ್ ಈ ರೀತಿ ನಡೆಯುತ್ತೆ. ಓಕೆ, URL ಇಂದ ಡೇಟಾನ ಈ ರೀತಿ ಫೆಚ್ ಮಾಡ್ತಾರೆ, API ಕಾಲ್ಸ್ ಈ ರೀತಿ ಮಾಡ್ತಾರೆ. ಸೊ ಯು ವಿಲ್ ಗೆಟ್ ಸಮ್ ಐಡಿಯಾ ಅಬೌಟ್ ದಟ್ ಬೇಸಿಕ್ ಐಡಿಯಾ. ಓಕೆ, ಅದಾದಮೇಲೆ ನೀವು ಶಿಫ್ಟ್ ಮಾಡ್ಕೋಬೋದು. ನಿಮ್ದು ಯಾವ ಟೆಕ್ ಸ್ಟ್ಯಾಕ್ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನೀವು ಶಿಫ್ಟ್ ಆಗ್ಬೋದು. ಬಟ್ ಇಫ್ ಯು ವಾಂಟ್ ಸ್ಟಾರ್ಟ್ ವಿತ್ ಸಮಥಿಂಗ್ ದೆನ್ ಸ್ಟಾರ್ಟ್ ವಿತ್ HTML CSS ಜಾವಾಸ್ಕ್ರಿಪ್ಟ್. ಓಕೆ, ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ, ಅಂದರೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ಓಕೆ, ಇಟ್ಸ್ ಮೈ ಸಜೆಷನ್. ಓಕೆ, ನಾ ಹೇಳ್ತಾ ಇಲ್ಲ ಇದನ್ನೇ ಮಾಡ್ಕೊಳ್ಳಿ ಅಂತ, ಜಸ್ಟ್ ಸಜೆಷನ್ ಅಷ್ಟೇ. ನೀವು ಬಿಗ್ನರ್ ಆಗಿದ್ರೆ ಅಂದರೆ ಇದರಿಂದ ಸ್ಟಾರ್ಟ್ ಮಾಡಿ, ನಿಮ್ಗೆ ಐಡಿಯಾ ಬರುತ್ತೆ. ಅದಾದಮೇಲೆ ನೀವು ಬೇರೆ ಕಡೆ ಜಂಪ್ ಆಗ್ಬೋದು, ಬೇರೆ ಟೆಕ್ ಸ್ಟ್ಯಾಕ್ಸ್ಗಳಿಗೆ ಜಂಪ್ ಆಗ್ಬೋದು, ನಿಮ್ಗೆ ಇಂಟ್ರೆಸ್ಟೆಡ್ ಟೆಕ್ ಸ್ಟ್ಯಾಕ್ಗಳಲ್ಲಿ ಜಂಪ್ ಆಗ್ಬೋದು. ಓಕೆ, ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನ್ಯೂಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲ್ತಾರೆ. ಜೈ ಹಿಂದ್, ವಂದೇ ಮಾತರಂ.